ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 100 ದಿನದ ವ್ಲಾಗ್, ಅಂದರೆ 100 ಡೇಸ್ದು ವ್ಲಾಗ್. ಇದು ಏನಪ್ಪ ಅದು 100 ದಿನ ವ್ಲಾಗ್ ಮಾಡಿದ್ರೆ ಕೂಡ ಅಂತ ಹೇಳ್ಕೊಳೋ ಅಂಥ ಸಕ್ಸಸ್ ಏನು ಸಿಗಲಿಲ್ಲ. ಬಟ್ ಪ್ರಯತ್ನ ಬಿಡಬಾರ್ದು ಅಂತ ಹೇಳಿ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾನೆ ಇದ್ದೀನಿ. ಅದು 1 ಬರಲಿ 2 ಬರಲಿ 3 ವ್ಯೂ ಬರಲಿ, ನನ್ನ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ಒಳಗಡೆ ಯಾವಾಗಾದರೂ ಒಂದು ಟೈಮಲ್ಲಿ ನಾನು ವೀಡಿಯೋನ ಹಾಕಿರ್ತೀನಿ. ಆ್ಯಸ್ ಇಟ್ ಈಸ್ ನನಗೇನಪ್ಪ ಅಂದರೆ ನನ್ನ ಒಂದು ಟೈಮಿಂಗ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಕೆಲವೊಂದು ಟೈಮ್ ಬೇಗ ಅಪ್ಲೋಡ್ ಮಾಡಿರ್ತೀನಿ, ಕೆಲವೊಂದು ಟೈಮ್ ಲೇಟ್ ಆಗುತ್ತೆ, ಕೆಲವೊಂದು ಟೈಮ್ ಎಡಿಟಿಂಗ್ ಮತ್ತು ವಾಯ್ಸ್ ಕೊಡೋದು ಲೇಟ್ ಆಗಿರುತ್ತೆ. ಸೊ ಕೆಲವೊಂದು ಟೈಮ್ಗಳಲ್ಲಿ ನನಗೆ ಆಗ್ತಾ ಇರೋದಿಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ರೆಡಿ ಇರುತ್ತೆ, ಬಟ್ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಕೆಲವೊಂದು ಟೈಮಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೇನೋ ರೀಸನೇಬಲ್ ಆಗಿರುತ್ತೆ, ಇಲ್ಲ ಹೋಟೆಲ್ ಹತ್ರ ಜಾಸ್ತಿ ಹೊತ್ತು ಇದ್ದೋಗಿರ್ತೀನಿ. ಕೆಲವೊಂದು ರೀಸನ್ಗಳಿಂದ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಅಷ್ಟೇ. ಆದರೆ ಪ್ರತಿದಿನ ನನ್ನ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನಾನು ಇವತ್ತು 10:45 11 ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ತಾ ಇರೋದು ವ್ಲಾಗ್ನ. ಬೆಳಗ್ಗೆ ಎಲ್ಲ ಬೇಗನೆ ಕೆಲಸ ಮುಗಿಸ್ಕೊಂಡು ಹೋಟೆಲ್ ಹತ್ರ ಹೋಗಿ ಬಂದು ಸ್ನಾನ ಮಾಡಿಕೊಂಡು ಟಿಫನ್ನು ಅಮ್ಮಗೆ ಇವತ್ತು ಇಡ್ಲಿ ಕೊಟ್ಬಿಟ್ಟೆ. ಸೊ ಟಿಫನ್ ಏನು ಮಾಡಲಿಲ್ಲ. ಇನ್ನು ಊಟಕ್ಕೆ ಅಮ್ಮಗೂ ಮುದ್ದೆ ಬೇಕಾಗಿತ್ತು. ಆ್ಯಂಡ್ ಅವ್ರ ತಮ್ಮ ಬೇರೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ನಮಗೆ ಇವತ್ತೊಂದು ಫಂಕ್ಷನ್ ಇತ್ತು, ಮಟನ್ ಊಟದ್ದು. ಸೊ ಯಾರೋ ಕರೆದಿದ್ರು ಊಟಕ್ಕೆ, ಅಲ್ಲಿ ಹೋಗೋ ಒಂದು ಪ್ಲ್ಯಾನ್ ಇದ್ದಿದ್ದರಿಂದ ನಾನು, ಮಗಳು, ಯಜಮಾನ್ರು ಹಾಗೆ ನನ್ನ ತಂಗಿ ಮಗಳು 4 ಜನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಮ್ಮಗೆ ಮನೇಲಿ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅಮ್ಮ ತಮ್ಮ ಬಂದು ನಾನು ನಾನ್ ವೆಜ್ ತಿನ್ನೋದಿಲ್ಲ, ಮಾಡಿಲ್ಲ ಅಂದರೆ ನೀವೇನು ಮಾಡಿಲ್ಲ ಅಂದರೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದರು. ಸೊ ನಮ್ಮ ಮನೇಲಿ ಏನೂ ಮಾಡದೇ ಇರೋ ಕಾರಣ ಮೊಟ್ಟೆ ಕೂಡ ಮಾಡಿರಲಿಲ್ಲ. ಇನ್ನು ನಾನು ಬೇಳೆ ಸಾಂಬಾರಿಗೆ ಇಟ್ಬಿಟ್ಟು ಅನ್ನ ಮಾಡಿದೆ. ಅನ್ನಕ್ಕಿಟ್ಟೆ ಇಟ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಾಕ್ದೆ, ಜಾಸ್ತಿ ಇತ್ತು ಪಾತ್ರೆ. ಸೊ ಉಜ್ಜಿಬಿಟ್ರೆ ಮತ್ತು ಇನ್ನೊಂದು ಅಡುಗೆ ಮಾಡಿದ್ದೆಲ್ಲ ಬಿದ್ದಿರುತ್ತೆ, ಇನ್ನೊಂದು ಟ್ರಿಪ್ ಉಜ್ಕೋಬೋದು ಅಂತ ಹೇಳಿಬಿಟ್ಟು ಇದನ್ನು ಮಾಡಿಕೊಂಡೆ. ಇನ್ನು ಬೇಳೆ ಸಾರಿಗೆ ಆಲೂಗಡ್ಡೆ, ಬದನೆಕಾಯಿ, ಬೀನ್ಸು 3 ಹಾಕಿ ಟೊಮೆಟೊ ಹಾಕಿ ವಿಸಿಲ್ ಇಕ್ಕಿದೆ. ಅನ್ನಕ್ಕೆ ಇಟ್ಟಿದ್ದೆ. ಅಕ್ಕಿ ಆಗಿದ ತಕ್ಷಣ ಇನ್ನು ಮಾಡಿಡೋಣ ಅಂತ ಅಷ್ಟರೊಳಗಾಗಿ ಫೋನ್ ಬಂತು, ಹೋಟೆಲ್ ಹತ್ರ ಬಾ, ಖಾಲಿಯಾಗಿದೆ ತಳ್ಳಬೇಕು ಅಂತ. ಸೊ ನಾನು ಹೋಗಿ ಅಕ್ಕಿ ಇಟ್ಟಿದ್ರಿಂದ ಕುಕ್ಕರೆಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಅಲ್ಲಿಂದ ಸಿಲಿಂಡ್ರು ನೀರು ತೊಗೊಂಬಂದ್ಬಿಟ್ಟೆ. ಆಮೇಲೆ ಫೋನ್ ಮಾಡಿದರು ನಮ್ಮ ಚಿಕ್ಕಪ್ಪ, ಅನ್ನ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳಿ. ಸರಿ ಆಯಿತು, 2 ಸತಿ ಅನ್ನಕ್ಕೆ ಇಟ್ಟೆ, 1 ಸತಿ ಇಟ್ಬಿಟ್ಟಿದ್ದೆ. ಇನ್ನು ಇಲ್ಲಿ ಮಕ್ಕಳು ಬಂದು, ನನ್ನ ಮಗಳು ಇದನ್ನು ತುರಿತಾ ಇದ್ಲು, ಬೀಟ್ರೋಟು. ಅವಳು ಬೀಟ್ರೋಟ್ ತುರಿತಿದ್ರೆ ನನ್ನ ತಂಗಿ ಮಗಳಿಗೆ ಅದು ಒಂಥರ ಲಿಫ್ಟಿಕ್ ಥರ ಅನ್ನಿಸ್ತಾಯಿತ್ತು. ಆ ಕೈಯಲ್ಲಿ ಗಟ್ಟಿಯಾಗಿ ಹಿಂಡೋದು, ಅದು ರೆಡ್ ಆದಾಗೆಲ್ಲ ತೊಟ್ಟಿಗೆ ಲಿಫ್ಟಿಕ್ಕು ಅಂತ. ಅವ್ರು 3 ಜನ, ಅಮ್ಮ ಮತ್ತು ನನ್ನ ಮಗಳು, ಮೊಮ್ಮಗಳಾಗಬೇಕು ಅವಳು, 3 ಜನ ಇದು ಮಾಡಿಕೊಂಡು ಆಟ ಆಡಿಕೊಂಡು ಅದನ್ನ ತುರ್ಕೊಂಡು, ಅಮ್ಮ ಇಟ್ಕೊಂಡು ನನ್ನ ಕೈಯಲ್ಲಿ ಆಗಲ್ಲ ಅಂತಿದ್ರು, ಬಟ್ ಇವಳು ನನ್ನ ಕೈಯಲ್ಲಿ ಆಗುತ್ತೆ ಅಂತ ಇದ್ಲು. ಮಕ್ಕಳು ಆಟ ಆಡಿಕೊಂಡು ಅವರಿಬ್ಬರೂ 3. ಸೊ ಅವರು ಕೂಡ ಮಗುನೇ ಅಲ್ವಾ, ಅವರು 3 ಆಟ ಆಡ್ಕೊಂಡು ಮಾಡ್ತಾಯಿದ್ರು. ಇನ್ನು ಟೊಮೆಟೊ ಎಲ್ಲ ಇದಾಗಿ ನೀಟಾಗಿ ಕೈಯಲ್ಲೇ ಇಸಿಕೊಂಡೆ, ರುಬ್ಬಕ್ಕೆ ಹೋಗಲಿಲ್ಲ. ಇನ್ನು ಒಗ್ಗರಣೆಗೆಲ್ಲ ಹಾಕ್ಕೊಂಡೆ. ಇನ್ನು ಮಧ್ಯಾಹ್ನ ನನ್ನ ರೊಟೀನ್ ಸ್ಟಾರ್ಟ್ ಆಗಿದ್ದು ಟೀ ಇಟ್ಕೊಂಡು 5:45ಗೆ ನಾನು ನಿದ್ದೆ ಚೆನ್ನಾಗಿ ಹೋಗ್ಬಿಟ್ಟೆ. ತಲೆನೋವು ಜಾಸ್ತಿ ಆಗಿದ್ದರಿಂದ ಒಂದು ಮಾತ್ರೆ ಕುಡಿದಿದ್ದೆ ನಾನು, ಸುಮೋ ಮಾತ್ರೆ ಅಂತ, ಒರ್ಜಿನಲ್ 11 ರೂಪಾಯಿದು. ಸೊ ಆ ಮಾತ್ರೆಯಲ್ಲಿ ತಲೆನೋವು ಕೂಡ ಬೇಗನೆ ಕಡಿಮೆ ಆಯಿತು. ಬಟ್ ನಂಗೆ ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ, ಮಲಗಿಬಿಟ್ಟಿದ್ದೆ. 5:45ಗೆ ಎದ್ದು ಟೀ ಇಟ್ಟು ಪಾತ್ರೆ ಎಲ್ಲ ಹಾಗೆ ಬಿಟ್ಬಿಟ್ಟೆ. ಟೀ ಮಾತ್ರ ಇಟ್ಬಿಟ್ಟು ಆಚೆ ಹೋದರೆ ಅಜ್ಜಿ ಮೊಮ್ಮಗಳು ಚಕ್ಕಾಬಾರ ಆಡ್ಕೊಂಡು ಸೋತೋಗಿದ್ರು ನನ್ನ ಮಗಳು. ಸರಿ ನಾನು ಅವಳನ್ನ ಗೆಲ್ಸೋಕ್ಕೆ ಅಂತ ಕೂತ್ಕೊಂಡೆ, ಬಟ್ ಆ ಆಟ ಗೆಲ್ಲೇ ಇಲ್ಲ. ಅಮ್ಮ ಇಟ್ಕೊಂಡು ಒಂದು ಆಟ ಕಂಟಿನ್ಯೂ ಮಾಡು ನಿನ್ನ ಜೊತೆ, ನೋಡೋಣ ಸೋಲ್ತೀಯಾ ಗೆಲ್ತೀಯಾ ಅಂತ. ಸೊ ಅಮ್ಮನಿಗೆ ಕಾಯಿ ಕೊಟ್ಟು ಲಾಸ್ಟಲ್ಲಿ ಗೆದ್ದೆ. ಗೆದ್ದಿದ್ದಕ್ಕೆ ಅಮ್ಮ ಹೇಳ್ತಿದ್ರು, ಪರವಾಗಿಲ್ಲ ಚೆನ್ನಾಗೇ ಆಡ್ತೀಯ ನೀನು ಅಂತ. ಇನ್ನು ಆಟ ಆಡಿದ್ಮೇಲೆ ಪಾತ್ರೆ ಉಜ್ಜೋಕ್ಕೆ ಅಂತ ಕೂತ್ಕೊಂಡಿದ್ದು. ಪಾತ್ರೆ ಉಜ್ಜೋದು ಜಾಸ್ತಿನೇ ಇತ್ತಲ್ವ, 5:45 6:15 ಹತ್ರ ಆಗ್ತಿದೆ. ಸೊ ಈ ಟೈಮಲ್ಲಿ ನಾನು ಪಾತ್ರೆ ಉಜ್ಜೋಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ದು. ಇನ್ನು ಪಾತ್ರೆ ಎಲ್ಲ ಉಜ್ಜಿ ಎತ್ತಿಟ್ಬಿಟ್ಟು
ಮತ್ತು ಅಂಗಡಿ ಹತ್ರ ಅಕ್ಕಿ ಹಾಕ್ಸ್ಕೊಂಬ ಅಂತ ಹೇಳಿದ್ರು. ಅಕ್ಕಿ ಎಲ್ಲ ತೊಳೆದು ಹೋಗಿ ಅಕ್ಕಿ ಹಾಕ್ಸ್ಕೊಂಬಂದು ಚಿಕ್ಕಮ್ಮ ಮನೆ ಹತ್ರ 1-2 ನಿಮಿಷ ಹೋಗಿ ಬಂದು ಅಡುಗೆ ಏನೂ ಮಾಡಲಿಲ್ಲ ನೈಟ್ಗೆ. ಯಾಕೆ ಅಡುಗೆ ಮಾಡಲಿಲ್ಲ ಅಂದರೆ ನಾನ್ ವೆಜ್ ಊಟ ಸ್ವಲ್ಪ ಲೇಟಾಗಿ ತಿಂದಿದ್ವಿ ಮನೆಯವರೆಲ್ಲರೂ. ಒಂದು 2:45-3 ಗಂಟೆ ಹತ್ರ ಆಗೋಯಿತು. ಸೊ ಅದೇನೋ ಒಂಥರ ಆಯಿತು ನಮಗೆ. ರಸ ಕೇಳಿದ್ರು, ಮಾಡಲ ಅಂದರೆ ಬೇಡ ಬಿಟ್ಬಿಡು ಹೋಗಲಿ ಅಂತ ಹೇಳಿದ್ರು. ಇನ್ನು ನಾನು ಟೀ ಮಾಡಿ ಕುಡಿದ್ಬಿಡೋಣ ಅಂತ ಹೇಳಿ ಟೀ ಇಟ್ಕೊಂಡು ನೈಟಿಗೆ ಅಷ್ಟೇ. ಅಮ್ಮಗೆ ಮುದ್ದೆ ಮಾಡಿದೆ, ಸಾಂಬಾರಿತ್ತು, ಬಿಸಿ ಮಾಡಿಕೊಟ್ಟೆ. ಮಗಳು ಆಲ್ರೆಡಿ ತಿಂದ್ಬಿಟ್ಟಿದ್ಲು ಊಟನ. ಸೊ ಇನ್ನೇನು ನನಗೆ ಸುಮ್ಮನೆ ಮಾಡಿ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೂಡ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನೈಟೆಲ್ಲ ಪಾತ್ರೆ ಉಜ್ಜಿ ಮಲಗಿದ್ರೆ ಬೆಳಗ್ಗೆಗೆ ಸೋಮವಾರ ನೀಟಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ದೇವ್ರ ಮನೆ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಕ್ಲೀನ್ ಏನೂ ಮಾಡಲ್ಲ, ಬಟ್ ಪೂಜೆ ಮಾಡಬೇಕು ಅಂತ. ಆದರೆ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಇದಿಷ್ಟೊತ್ತಿಗೆ ಎದ್ದೇಳ್ತೀನಿ ಏನು ಅಂತ. ಬಟ್ ನಿನ್ನೆ ಮೊನ್ನೆಗಿಂತ ವಾಯ್ಸ್ ಆಗಿರ್ಬೋದು, ಸ್ವಲ್ಪ ಹೆಲ್ತ್ ಆಗಿರ್ಬೋದು ಆರಾಮ್ ಅನ್ನಿಸ್ತಿದೆ. ಅಷ್ಟೊಂದೇನು ಕಷ್ಟ ಆಗ್ತಿಲ್ಲ. ಆ್ಯಂಡ್ ಜ್ವರ ಬಂದಂಗಿಲ್ಲ, ಕೋಲ್ಡ್ ಕಮ್ಮಿ ಆಗಿದೆ, ಕೆಮ್ಮು ಕಮ್ಮಿ ಆಗಿದೆ. ಸೊ ಎದ್ದು ಸ್ವಲ್ಪ ಬೇಗನೆ ಎದ್ದು ಕೆಲಸ ಕೂಡ ಮಾಡ್ಕೋಬೋದು, ಹೇಳೋಕ್ಕಾಗೋದಿಲ್ಲ. ಸಾವಿರಾರು ಖಾಲಿ ಮಾತುಗಳಿಗಿಂತ ಶಾಂತಿಯನ್ನು ತರುವ ಒಂದು ಮಾತು ಉತ್ತಮ. ಮನಸ್ಸಿನ ನೋವನ್ನು ಗುಣಪಡಿಸುವ ಔಷಧ ಮೌನದಲ್ಲಿಯೇ ಇದೆ. ಈ ಮಾತು ಎಷ್ಟು ನಮ್ಮ ಜೀವನದಲ್ಲಿ ಆಗಿರ್ಬೋದು, ನಮ್ಮ ಒಂದು ಇದರಲ್ಲಿ ಎಷ್ಟು ನಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ತುಂಬಾ ಒಳ್ಳೆ ಮಾತಿದು. ಸೊ ಇನ್ನು ಎಣ್ಣೆ ಚೆಲ್ಬಿಟ್ಟಿದ್ರು. ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಅಲ್ಲೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡೆ. ಆಮೇಲೆ ತೊಳಿಬೇಕಾದ್ರೆ ಇದನ್ನು ಹಂಗೆ ತೊಳೆದು ನೋಡಿದೆ, ಬಟ್ ಜಾಸ್ತಿ ಎಣ್ಣೆ ಬಿದ್ದಿದ್ರಿಂದ ಒಂದೊಂದು ಕಡೆ ಮಾತ್ರ ಹಿಟ್ಟು ಹೋಗಿತ್ತು, ಇನ್ನೊಂದು ಕಡೆ ಎಲ್ಲ ಹಂಗೆ ಇತ್ತು. ಆವಾಗ ಅದಕ್ಕೆ ಏನು ಮಾಡಿದೆ ಅಂದರೆ ಸ್ವಲ್ಪ ಸೋಪಿನ ನೀರನ್ನ ನೀಟಾಗಿ ಇದು ಮಾಡಿಬಿಟ್ಟು ಆ ನೀರನ್ನ ಹಾಕಿ ಅಲ್ಲಿಂದನೇ ತೊಳೆದೆ, ನೀಟಾಗಿ ಹೊರಟೋಯ್ತು. ಸೊ ಯಾವಾಗಲೂ ಅಷ್ಟೇ ಎಣ್ಣೆ ಏನಾದರೂ ಚೆಲ್ಲಿದರೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು 2-3 ಸತಿ ನೀಟಾಗಿ ಅದನ್ನ ಇದು ಮಾಡಿಬಿಟ್ಟು ಆಮೇಲೆ ಇದು ಮಾಡಿ ನೋಡಿ, ಕಾಲು ಜಾರೋದಿಲ್ಲ. ಆ್ಯಂಡ್ ಜಾಸ್ತಿ ನೀರು ಸೋಪು ವೇಸ್ಟ್ ಆಗೋದಿಲ್ಲ. ಬೇಗನೆ ಹಿಟ್ಟೆಲ್ಲ ಎಣ್ಣೆನ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಇದಾಗುತ್ತೆ. ಇನ್ನು ರೂಮ್ ಒರೆಸ್ದೆ ಆಚೆ ತೊಳಿಬೇಕಾಗಿತ್ತು. ಸೊ ಇವಾಗ ನಾನು ಹೇಳಿದ ಮಾತು ಸಾವಿರಾರು ಖಾಲಿ ಮಾತುಗಳಿಗಿಂತ ಒಂದು ಒಳ್ಳೆ ಮಾತು ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಇದಾಗುತ್ತೆ. ಸೊ ಈಗ ಖಾಲಿ ಮಾತು ಅಂದರೆ ಏನು, ಸಮಾಧಾನ ಮಾಡೋಕ್ಕೆ ಅಂತ ಏನೋ ಹೇಳಕ್ಕೆ ಬಂದಿರ್ತಾರೆ. ಬಟ್ ಅದು ನಮ್ಮ ಜೀವನದಲ್ಲಿ ಹೇಗಾಗ್ಬಿಟ್ಟಿರುತ್ತೆ ಅಂದರೆ ನಾವು ಅವ್ರು ಹೇಳೋ ಪ್ರತಿಯೊಂದು ಖಾಲಿ ಮಾತುಗಳನ್ನ, ಅಂದರೆ ಬಡಾಯಿ ಮಾತು ಅಂತಾರಲ್ಲ, ಆ ಮಾತುಗಳನ್ನ ನಂಬ್ಕೊಂಡೇ ಇರ್ತೀವಿ. ಬಟ್ ಅದು ವೇಸ್ಟು. ಅದನ್ನು ಬಿಟ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಅಂಥದ್ದು. ಆ್ಯಂಡ್ ನಮಗೆ ತುಂಬ ಹತ್ತಿರದವರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಏನೆಲ್ಲ ಜೀವನದಲ್ಲಿ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇದು ಮಾಡಬೇಕು. ಯಾರೋ ಏನೋ ಹೇಳ್ತಾರೆ, ಆ ಮಾತನ್ನೆಲ್ಲ ನಾವು ನಂಬಿರ್ತೀವಿ. ಬಟ್ ಅದು ಈಗ ಒಂದು ಕೆಲಸದ ವಿಚಾರದಲ್ಲೇ ಆಗಿರ್ಬೋದು. ಈಗ ಆ ಕೆಲಸನ ನಾವು ಕೊಡಿಸಿ ಅಂತ ಹೋಗಿ ಅವ್ರ ಹತ್ರ ಕೇಳಿರ್ತೀವಿ, ಬಟ್ ಅವ್ರ ಎಫೆಕ್ಟ್ ಏನೂ ಇರೋದಿಲ್ಲ ಅದ್ರ ಮೇಲೆ. ಬಟ್ ಆದರೆ ಕೊಡಿಸ್ತೀನಿ, ನಾನಿದ್ದೀನಿ, ಓಕೆ, ನಾನು ನಿನಗೆ ನನ್ನ ನಂಬು, ನಿನ್ನ ಖಂಡಿತವಾಗ್ಲೂ ಏನಾದರೂ ಮಾಡೇ ಮಾಡ್ತೀನಿ ಅಂತ ಹೇಳಿರ್ತಾರಲ್ಲ. ಬಟ್ ಅದರಿಂದ ₹1 ಇರೋದಿಲ್ಲ, ಶ್ರಮ ಎಲ್ಲ ನಮ್ಮದೇ ಆಗಿರುತ್ತೆ. ಬಟ್ ಇದನ್ನು ಕ್ರೆಡಿಟ್ ತೊಗೊಳ್ತಾರೋರು ಅವರಾಗಿರ್ತಾರೆ. ಆ ಥರವ್ರನ್ನ ನಮ್ಮಿಂದ ಆದಷ್ಟು ದೂರ ಇಡಬೇಕು. ಆ್ಯಂಡ್ ನಮ್ಮ ಜೊತೆಗೇ ನಮ್ಮ ಪರಿಶ್ರಮದ ಜೊತೆಗೇ ಇನ್ನೊಬ್ರು ಯಾರಾದರೂ ಕೈ ಜೋಡಿಸಿರ್ತಾರಲ್ಲ, ಅಂಥವರು ನಮ್ಮ ಜೊತೆಗಿದ್ದರೆ ಖಂಡಿತವಾಗ್ಲೂ ನಮಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ನಮ್ಮ ಪ್ರಯತ್ನಕ್ಕೂ ಒಂದು ಫಲ ಸಿಗುತ್ತೆ. ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ಒಂದು 3 ಟೀ ಗ್ಲಾಸ್ ಉಜ್ಕೊಂಡು ಟೀ ಇಟ್ಟಿದ್ನಲ್ಲ, ಟೀ ಬಸ್ಕೊಂಡು ಟೀ ಕುಡಿಬೇಕಾಗಿತ್ತು. ಟೀ ಕುಡಿತಾ ಇದ್ದೆ, ನನ್ನ ತಂಗಿ ಫೋನ್ ಮಾಡಿದ್ಲು, ನೀರಿಗೆ ಹೋಗಬೇಕು ಬರ್ತೀಯಾ ಅಂತ. ಹೋದೆ, ಬಟ್ ಮಳೆ ಜೋರಿದ್ದರಿಂದ ನೀರು ತರೋಕ್ಕಾಗಲಿಲ್ಲ, ರಿಟರ್ನ್ ಬಂದೆ. ಆಮೇಲೆ ಬಂದು ಫಸ್ಟ್ ಗ್ಯಾಸೆಲ್ಲ ಅಡುಗೆ ಮನೆ ಅಂತೂ ನಂಗೆ ಇರಿಟೇಷನ್ ಆಗ್ತಾಯಿತ್ತು. ಸೊ ಇನ್ನೂ ಒಂದು ಟೈಮು ಕೆಳಗಡೆ ಎಲ್ಲ ಒರೆಸೋದಿತ್ತು. ಬಟ್ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಏನು ಕಾನ್ಸಂಟ್ರೇಟ್ ಕೆಲಸ ಮಾಡೋಕ್ಕಾಗ್ತಿಲ್ಲ. ಆದರೂ ಗಲೀಜಿರೋ ಕಡೆ ನಾನು ನೀಟಾಗಿ ತೊಳ್ಕೊಳ್ಳೋದು, ಒರೆಸ್ಕೊಳ್ಳೋದು ಮಾಡ್ತಾಯಿರ್ತೀನಿ ಅವಾಗವಾಗ. ಸೊ ಇನ್ನು ಪಾತ್ರೆ ಎಲ್ಲ ಹಂಗೆ ಇತ್ತಲ್ಲ, ಫಸ್ಟು ಟೀ ಎಲ್ಲ ಬಸ್ಕೊಂಡು ಟೀ ನಾನು ಯಜಮಾನ್ರು ಮಗಳು 3 ಜನ ಕುಡಿದ್ಬಿಟ್ಟು ಇನ್ನು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆನ
ತೊಳ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಏನಾದರೂ ಪಾತ್ರೆ ಉಜ್ಜಿ ಮಲಗಿಬಿಟ್ರೆ ಬೆಳಗ್ಗೆಗೆ ಎದ್ದುಬಿಟ್ಟು ಆರಾಮಾಗಿ ಮಾಡ್ಕೊಬೋದು. ಇಲ್ಲಾಂದರೆ ಅಡುಗೆ ಮನೆಯಲ್ಲೇ 1 ಅವರ್ ಆಗೋಗ್ಬಿಡುತ್ತೆ, ಬೇರೆ ಕೆಲಸ ಮುಗಿಯೋದಿಲ್ಲ. ಆ್ಯಂಡ್ ಎದ್ದಿದ ತಕ್ಷಣ ಹೋಗಿ ನಾನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಈ ನಡುವೆ. ಅದರಿಂದ ಸ್ವಲ್ಪ ನೈಟ್ ಹೊತ್ತು ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತೀನಿ. ಬಟ್ ಹೆಲ್ತ್ ಇಶ್ಯೂಸ್ ಇದ್ದಾಗ ಆಗೋದಿಲ್ಲ, ಹಂಗೆ ಬಿಟ್ಬಿಟ್ಟು ಹೋಗಿ ಮಲಗುವಂಥ ಒಂದು ಇದು ಇರುತ್ತೆ. ಇವತ್ತು ಮಧ್ಯಾಹ್ನ ಮಲಗಿದ್ದೀನಿ ಆ್ಯಂಡ್ ನಿದ್ದೆ ಕೂಡ ಬರ್ತಾ ಇದೆ. ಬಟ್ ಮಧ್ಯಾಹ್ನ ನಿದ್ದೆ ಹೋಗಿರೋದ್ರಿಂದ ನಿದ್ದೆ ತೀರಾ ಕಮ್ಮಿ ಆಗುತ್ತೆ. ಆ್ಯಂಡ್ ಜೀವನದಲ್ಲಿ ನಾವು ಏನೆಲ್ಲ ರೂಢಿಸ್ಕೋಬೇಕು, ನಾವು ಹೇಗೆಲ್ಲ ಇರಬೇಕು ಅನ್ನೋದನ್ನ ನಾನು ಡೈಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಇನ್ನು ಪಾತ್ರೆ ಎಲ್ಲ ಉಜ್ಜಿ ನೀಟಾಗಿ ಜೋಡಿಸ್ದೆ. ಇನ್ನು ಬಟ್ಟೆ ಬಂದು ಮಡ್ಚೋದು ಹಾಗೇ ಇದೆ. ನಾಳೆ ರೊಟ್ಟಿನಲ್ಲಿ ನಾನು ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.